ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪಾವ್ ಭಾಜಿ ಮಾಡ್ತಿದ್ದೀನಿ. ಪಾವ್ ತಗೊಂಡಿದ್ದೀನಿ. ಪಾವ್ ಭಾಜಿಗೆ ಬೇಕಾಗುವ ಸಾಮಗ್ರಿಗಳು: ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಒಂದು ಸಣ್ಣದು, ಹೂಕೋಸು ತಗೊಂಡಿದ್ದೀನಿ, ಸಣ್ಣದು ಒಂದು ತಗೊಂಡಿದ್ದೀನಿ, ಅದರಲ್ಲಿ ಅರ್ಧ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇದನ್ನು ತಂದಿದ್ದೀನಿ. ಇದನ್ನು ಬಿಸಿ ನೀರಲ್ಲಿ ಹಾಕಬೇಕು, ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಡಬೇಕು, ಮತ್ತೆ ತೊಳೆದು ತರಬೇಕು. ಇದಾದರೆ ಹುಳ ಇರ್ತದೆ ಅದರಲ್ಲಿ. ಆಲೂಗಡ್ಡೆ ತಗೊಂಡಿದ್ದೀನಿ ಒಂದು, ಇದನ್ನು ಬೇಯಿಸಿ ತಂದಿದ್ದೀನಿ. ಸ್ವಲ್ಪ ಬಟಾಣಿ ಸಹ, ಇದನ್ನು ಸಹ ಬೇಯಿಸಿ ತಂದಿದ್ದೀನಿ. ಈರುಳ್ಳಿ ಇದೆ ಒಂದು, ಇದರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದನ್ನು. ಟೊಮೆಟೊ ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಸಹ. ಕ್ಯಾರೆಟ್ ಒಂದು ತಗೊಂಡಿದ್ದೀನಿ ದೊಡ್ಡದು, ಇದು ಸಹ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದನ್ನು ಸಹ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಅರ್ಧ ಟೀ ಸ್ಪೂನು, ಕೊತ್ತಂಬರಿ ಅರ್ಧ ಟೀ ಸ್ಪೂನು, ಗರಂ ಮಸಾಲ ಅರ್ಧ ಟೀ ಸ್ಪೂನು, ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು, ಪಾವ್ ಭಾಜಿ ಮಸಾಲ 2 ಟೀ ಸ್ಪೂನು, ಅರಶಿನ, ಜೀರಿಗೆ ಅರ್ಧ ಟೀ ಸ್ಪೂನು, ತೆಂಗಿನೆಣ್ಣೆ 1 ಟೇಬಲ್ ಸ್ಪೂನು, ಕಸೂರಿ ಮೇಥಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬಾಣಲೆ ಇಟ್ಟಿದ್ದೀನಿ. ಇದು ಕಬ್ಬಿನದ್ದು. ಎಣ್ಣೆ ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನು. ತೆಂಗಿನೆಣ್ಣೆ ತಗೊಂಡಿದ್ದೀನಿ. ಈರುಳ್ಳಿ ಹಾಕ್ತಿದ್ದೀನಿ. ಪಾವ್ ಭಾಜಿ ಕಬ್ಬಿಣದ ಬಾಣಲೆಯಲ್ಲೇ ಮಾಡಬೇಕು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಅಗಲ ಇದ್ದದ್ದು ಕಬ್ಬಿಣದ ಬಾಣಲೆ ಸಿಕ್ಕಿದ್ರೆ ಒಳ್ಳೆಯದು. ಅಗಲದಿಲ್ಲ ಇಲ್ಲಿ, ಅದಕ್ಕೆ ಇದರಲ್ಲೇ ಮಾಡ್ತಿದ್ದೀನಿ ನಾನು. ಕಬ್ಬಿಣದ ಬಾಣಲೆಯಲ್ಲಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಪಾವ್ ಭಾಜಿದು. ಅದು ಮತ್ತು ಜಾಸ್ತಿ ಬಿಸಿ ಕೂಡ ಆಗುವುದಿಲ್ಲ. ಅಲ್ಯೂಮಿನಿಯಂ ಜಾಸ್ತಿ ಬಿಸಿ ಆಗುತ್ತೆ, ಬೇಗ ಚೆನ್ನಾಗಿ ಫ್ರೈ ಆಗಬೇಕಿದು. ಗೋಬಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಪಾವ್ ಭಾಜಿಗೆ ಕ್ಯಾಪ್ಸಿಕಮ್ ಮತ್ತು ಗೋಬಿ ಹಾಕಲೇಬೇಕು, ಇಲ್ಲಾದರೆ ಚೆನ್ನಾಗಲ್ಲ. ಕ್ಯಾರೆಟ್ ಹಾಕ್ತಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲೇ ಬೇಯಬೇಕು. ಈಗ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ಎಣ್ಣೆಯಲ್ಲೇ ಇದು ಬೆಂದಿದೆ. ಈಗ ಟೊಮೆಟೊ ಹಾಕ್ತಿದ್ದೀನಿ. ಸ್ಲೋ ಬೆಂಕಿಯಲ್ಲಿ ಇದು ಬೇಯಬೇಕು. ಗ್ಯಾಸಲ್ಲಾದರೆ ಸ್ಲೋ ಬೇಯಲಿಕ್ಕೆ ಇದಕ್ಕಾಗ್ತದೆ, ಒಲೆಯಲ್ಲಾದರೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಇದು ಬಾಣಲಾದರೆ ಏನಾಗೋದಿಲ್ಲ, ಬೆಂದೋಗುದಿಲ್ಲ, ಸ್ಲೋ ಆಗಿ ಬೇಯ್ತದೆ. ಅಲ್ಯೂಮಿನಿಯಂ ಆದರೆ ಎಲ್ಲ ಕಪ್ಪು ಕಪ್ಪಾಗಿ ಹೋಗ್ತದೆ ಒಮ್ಮೆಲೆ, ಬೆಂಕಿ ಜಾಸ್ತಿ ತಗೊಳ್ತದೆ ಅದು. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಮುಚ್ಚಿಡ್ತಾ ಇದ್ದೀನಿ, ಸ್ವಲ್ಪ ಬೇಯಲಿ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಆಲೂಗಡ್ಡೆ ಬಟಾಣಿ ಹಾಕ್ತಿದ್ದೀನಿ. ಸ್ವಲ್ಪ ಬೇಯಲಿದ್ದು ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಇದು. ಈಗ ಇದನ್ನೆಲ್ಲ ಸ್ಮ್ಯಾಶ್ ಮಾಡಬೇಕು. ಹೀಗೆ ಚೆನ್ನಾಗಿ ಎಲ್ಲ ಹುಡಿ ಹುಡಿ ಆಗಬೇಕಿದು. ಎಲ್ಲ ಸ್ಮ್ಯಾಶ್ ಮಾಡಿ ಆಯಿತು. ಪಾವ್ ಭಾಜಿ ಹುಡಿ ಹಾಕ್ತಿದ್ದೀನಿ. ಗರಂ ಮಸಾಲ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಅಚ್ಚ ಖಾರದ ಹುಡಿ, ಅರಶಿನ ಅರ್ಧ ಟೀ ಸ್ಪೂನ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ
ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಬೇಕು ಇದಕ್ಕೆ. ಚೆನ್ನಾಗಿ ಕುದಿ ಬರ್ತಾ ಇದೆ ಇದು. ಆಯಿತು, ರೆಡಿ ಆಯಿತು ಇದು. ಸ್ವಲ್ಪ ನೀರು ಪುನಃ ಹಾಕಿದ್ದೀನಿ ನಾನು ಇದಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇದು ಆಯ್ತು, ಇದು ತೆಗಿತಾ ಇದ್ದೀನಿ ಈಗ. ದೋಸೆ ಕಾವಲಿ ಇಟ್ಟಿದ್ದೀನಿ, ಕಬ್ಬಿನದು ದೋಸೆ ಕಾವಲಿ. ಸ್ವಲ್ಪ ಬೆಣ್ಣೆ ಹಾಕ್ತಿದ್ದೀನಿ ಇದಕ್ಕೆ. ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಿದ್ದೀನಿ. ಸ್ವಲ್ಪ ಪಾವ್ ಭಾಜಿ ಮಸಾಲ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಪಾವ್ ಭಾಜಿ ಮಸಾಲ ಹಾಕ್ತಿದ್ದೀನಿ ಇದಕ್ಕೆ. ಒಂದು ಪಾವ್ ಭಾಜಿಗೆ ಮಾತ್ರ ಮಸಾಲ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ಚೆನ್ನಾಗಿ ಆಡಬೇಕು ಇದನ್ನು. ಆಗ ಅದರಲ್ಲಿ ದೊಡ್ಡದರಲ್ಲಿ ಆಗಲಿಲ್ಲ, ಬಾಣಲೆಯಲ್ಲಿ. ಇದರಲ್ಲಿ ಚೆನ್ನಾಗಿ ಆಗುತ್ತೆ ಹೀಗೆ ಮಾಡಲಿಕ್ಕೆ. ಜಾಸ್ತಿ ಹಾಕ್ಲಿಕ್ಕೆ ಇದರಲ್ಲಿ ಆಗೋದಿಲ್ಲ, ಸ್ವಲ್ಪ ಹಾಕುವ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಆಯಿತು, ತೆಗಿತಾ ಇದ್ದೀನಿ ಈಗ. ಮಸಾಲವನ್ನೆಲ್ಲ ತೆಗೆದಿದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕ್ತಿದ್ದೀನಿ ಈಗ, 1 ಸ್ಪೂನ್ ಆಗುವಷ್ಟು. ಈಗ ಪಾವು ತಗೊಂಡಿದ್ದೀನಿ 2. ಇದನ್ನು ಮಧ್ಯದಿಂದ ಕಟ್ ಮಾಡ್ತಿದ್ದೀನಿ. ಮಧ್ಯದಿಂದ ಕಟ್ ಮಾಡಬೇಕು ಹೀಗೆ. ಈ ಬೆಣ್ಣೆಗೆ ಹಾಕ್ತಿದ್ದೀನಿ ಈಗ. ಚೆನ್ನಾಗಿ ಫ್ರೈ ಮಾಡಬೇಕು ಹೀಗೆ. ಚೆನ್ನಾಗಿ ಬೆಣ್ಣೆಲಿಗೆ ಆಡಬೇಕು, ಇದನ್ನು ಫ್ರೆಶ್ ಮಾಡಬೇಕು ಹೀಗೆ. ಮಸಾಲೆಗೆ ಸ್ಪ್ರೆಡ್ ಮಾಡ್ತಿದ್ದೀನಿ ಇದಕ್ಕೆ. ಹೀಗೆ ಹಾಕ್ಬೇಕು ಬಣ್ಣನ್ನು. ಪಾವ್ ಇದು ಹೀಗೆ ಆಡಬೇಕು. ಹೀಗೆ ಇದನ್ನು ರೆಡಿ ಆಯ್ತು. ಇದು ತೆಗಿತಾ ಇದ್ದೀನಿ. ಪಾವ್ ಭಾಜಿ ರೆಡಿ ಆಯಿತು. ಇದನ್ನು ಮನೆಯಲ್ಲೇ ಸುಲಭವಾಗಿ ನಮಗೆ ಮಾಡ್ಬೋದು. ಈ ಲಿಂಬೆ ಹುಳಿನಿಗೆ ಹಾಕುವ ಇದರ ಮೇಲೆ ಬೇಕಾದರೆ ಹಾಕ್ಬೋದು. ಮನೆಯಲ್ಲೇ ಸುಲಭವಾಗಿ ಇದನ್ನು ಮಾಡ್ಬೋದು. ಇದನ್ನು ಈರುಳ್ಳಿಗೆ ಹಾಕುವ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕು. ಹೀಗೆ ಹಾಕಿ ತಿನ್ಬೋದು. ಇದನ್ನು ತುಂಬ ಚೆನ್ನಾಗಿದೆ ಇದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ.